ಹೌದು, ಮಾಳು ನಿಪ್ನಾಳ್ ಕಣ್ಣೀರ್ ಹಾಕ್ತಾ ಇದ್ದಾರೆ. ಕಾರಣ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ. ಬಿಗ್ ಬಾಸ್ ಮನೆಯಿಂದ ಆಚೆ ಕಡೆ ಬಂದಾಯ್ತು, ಔಟ್ ಆಗಾಯ್ತು. ಇನ್ನ ಕೂಡ ಕೆಲವೊಂದಿಷ್ಟು ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾರೆ. ಮಾಳು ನಿಪ್ನಾಳ್ ಅವರು ತುಂಬಾನೇ ಕಣ್ಣೀರು, ಯಾಕೆಂದ್ರೆ ಭಾವುಕ ಕೋಪವು ಕೂಡ ಬಿಗ್ ಬಾಸ್ ಮನೇಲಿ ಔಟ್ ಆಗಿರುವಂತ ಕಾರಣಕ್ಕೆ. ಯಾರು ಗೆಲ್ಬೇಕು ಅಂತ ಹೇಳಿದ್ರು ಕೂಡ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ. ನನಗೆ ರಘು ಮತ್ತೆ ರಕ್ಷಿತಾ ಗೆಲ್ಬೇಕು ಅಂತಾರೆ. ಜೊತೆಗೆ ಇನ್ನೊಂದು ಸತಿ ನಾನೇ ಇರ್ಬೇಕಾಗಿತ್ತು, ನಾನು ತುಂಬಾನೇ ಸ್ಟ್ರಾಂಗ್ ಕಂಟೆಸ್ಟೆಂಟ್, ನನ್ನನ್ನು ಔಟ್ ಮಾಡಿಸ್ಬಿಟ್ರು. ರಾಶಿಕಾ ಇದ್ಲು, ಅವಳು ಹೋಗ್ಬೋದಾಗಿದ್ದು. ಸ್ಪಂದನ ಹೋಗ್ಬೇಕಿತ್ತು, ಸ್ಪಂದನನೇ ಹೋಗುದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನಾನು ಔಟ್ ಆಗೋದೆ, ನಾನು ಇದನ್ನ ಒಪ್ಕೊಳ್ಳೋದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಬಿಗ್ ಬಾಸ್ ವಿರುದ್ಧ ಕಿಡಿಕಾರಿದ್ದಾರೆ. ಹೌದು, ಮಾಳು ನಿಪ್ನಾಳ್ಗೆ ತುಂಬಾನೇ ಬೇಸರ ಆಗ್ಬಿಟ್ಟಿದೆ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿ ಆಚೆ ಕಡೆ ಬಂದಿದೆ. ಯಾಕೆಂದ್ರೆ ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ರು ಅವರು, ಫಿನಾಲೆ ಮೆಟ್ಲಾಕ್ಸ್ತೀನಿ ಅಂತ. ಉತ್ತರ ಕರ್ನಾಟಕ ಭಾಗದ ತುಂಬಾ ಚೆನ್ನಾಗಿರುವಂತಹ ಗಾಯಕ ಅಂತ ಹೇಳ್ಬೋದು ಮಾಳು ನಿಪ್ನಾಳ್ ಅವರು. ಔಟ್ ಆಗಿದ್ದು ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಜೊತೆಗೆ ಫ್ಯಾಮಿಲಿಯನ್ನ ಮೀಟ್ ಮಾಡ್ತಾರೆ, ಬೇರೆ ಬೇರೆ ಮತ್ತೆ ರಸಮಂಜರಿ ಕಾರ್ಯಕ್ರಮಗಳನ್ನ ಕೊಡೋಕೆ ಶುರು ಮಾಡಿದ್ದಾರೆ. ಫಿನಾಲೆ ದಿವಸ ಮಾಳು ಅವ್ರನ್ನ ಮತ್ತೆ ನೋಡಬಹುದು.